ನಮ್ಮ ರಾಜ್ಯದಲ್ಲಿ 2007ನೇ ಇಸವಿಯಲ್ಲಿ ಮಾನವ ಹಕ್ಕುಗಳ ಆಯೋಗ ಅಸ್ತಿತ್ವಕ್ಕೆ ಬಂತು. ಅಲ್ಲಿನ ನಂತರ 2023 ಫೆಬ್ರವರಿವರೆಗೆ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಬಂತು. ನಮ್ಮ ಆಯೋಗದ ಅಧ್ಯಕ್ಷರ ಹುದ್ದೆ ಸದ್ಯ ಖಾಲಿ ಇದೆ. ನಾನು ಹಂಗಾಮಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ನಮ್ಮಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಶೀಘ್ರವಾಗಿ ಇತ್ಯರ್ಥಪಡಿಸಲಿಕ್ಕೆ ನಾವು ಜಿಲ್ಲೆಗಳಿಗೆ ಭೇಟಿ ನೀಡಿ ಆಯಾ ಜಿಲ್ಲೆಯ ಬಾಕಿ ಇರುವ ಪ್ರಕರಣಗಳನ್ನು ಅಲ್ಲಿಯೇ ಇತ್ಯರ್ಥಪಡಿಸಿದರೆ ಬೇಗ ಇತ್ಯರ್ಥಪಡಿಸಬಹುದೆಂಬ ಹೇಳುವ ಒಂದು ಉದ್ದೇಶ, ಮತ್ತು ಆ ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿ ಸಾರ್ವಜನಿಕ ಸೇವೆಯನ್ನು ನೀಡುವಂಥ ಸರ್ಕಾರಿ ಸಂಸ್ಥೆಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಎಂಬುದಾಗಿ ಕೂಡ ಪ್ರತ್ಯಕ್ಷವಾಗಿ ನೋಡಿದಂತೆ ಆಗ್ತದೆ. ಅದು ನಮ್ಮ ಭೇಟಿಯ ಎರಡನೇ ಉದ್ದೇಶ. ಮತ್ತೊಂದು, ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ಸಂರಕ್ಷಿಸುವ ಅಧಿಕಾರವನ್ನು ಹೊಂದಿದಂಥ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಎಂಬ ಬಗ್ಗೆ ಅವರೊಂದಿಗೆ ಒಂದು ಮುಕ್ತವಾದ ಸಂವಾದವನ್ನು ಮಾಡಿಕೊಳ್ಳುವ ಈ ಉದ್ದೇಶಗಳನ್ನು ಇಟ್ಕೊಂಡು ನಾವು ಜಿಲ್ಲೆಗಳಿಗೆ ಭೇಟಿಯನ್ನು ಆರಂಭಿಸಿದೆವು. ಈಗಾಗಲೇ ನಾವು ಒಂದು 19 ಜಿಲ್ಲೆಗಳನ್ನು ಕವರ್ ಮಾಡಿದ್ದೇವೆ. ನಮ್ಮಲ್ಲಿ ನಾವು ಚಾರ್ಟೆಗೊಳಗ 5400ರಷ್ಟು ಪ್ರಕರಣಗಳು ಬಾಕಿ ಇತ್ತು. ಆಮೇಲೆ ಸುಮಾರು ಹೊಸದಾಗಿ 7000 ಪ್ರಕರಣಗಳು ದಾಖಲಾಗಿದೆ. ಇದೆಲ್ಲವನ್ನು ಸೇರಿ ಈಗ ನಮ್ಮಲ್ಲಿ ಕೇವಲ ಅದು ಇತ್ಯರ್ಥಪಡಿಸಿ 2800 ಪ್ರಕರಣಗಳು ಬಾಕಿ ಇದೆ. ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ 45 ಪ್ರಕರಣಗಳು ಈ ರಾಮನಗರ ಜಿಲ್ಲೆಯಲ್ಲಿ ಇತ್ಯರ್ಥ ಆಗಲಿಕ್ಕೆ ಬಾಕಿ ಇತ್ತು. ಇವತ್ತು ಅದರಲ್ಲಿ 16 ಪ್ರಕರಣಗಳನ್ನು ನಾವು ಸ್ಥಳದಲ್ಲಿ ಮುಕ್ತಾಯ ಮಾಡಿದ್ದೇವೆ. ಉಳಿದ ಪ್ರಕರಣಗಳಲ್ಲಿ ಅಧಿಕಾರಿಗಳ ವರದಿಯನ್ನು ಇವತ್ತು ಕೊಟ್ಟಿದ್ದಾರೆ. ನಮ್ಮಲ್ಲಿ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಮೊದಲು ಅದು ಸ್ವಯಂ ಪ್ರೇರಿತ ದೂರಾಗಿದ್ದರೆ ನಮ್ಮಲ್ಲಿ ಅಧಿಕಾರಿಗಳ ವರದಿಯ ಮೇಲೆ ನಾವು ತೀರ್ಮಾನ ತಗೊಳ್ತೇವೆ. ಯಾರು ದೂರುದಾರರು ಕೊಟ್ಟ ಅರ್ಜಿ ಆದರೆ ಅಧಿಕಾರಿಗಳ ವರದಿಯನ್ನು ಆ ದೂರುದಾರರಿಗೆ ಒಮ್ಮೆ ತಿಳಿಸ್ತೇವೆ. ಅವರ ಕಾಮೆಂಟ್ಸನ್ನು ಕೇಳಿ ಆಮೇಲೆ ನಾವು ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಇವತ್ತು ಎಲ್ಲ 45 ಪ್ರಕರಣಗಳಲ್ಲಿ ಕೂಡ ವರದಿಗಳನ್ನು ಕೊಟ್ಟಿದ್ದಾರೆ. 16 ಪ್ರಕರಣ ಇತ್ಯರ್ಥ ಆಗಿದೆ. ಉಳಿದ ಪ್ರಕರಣಗಳಲ್ಲಿ ದೂರುದಾರರಿಗೆ ಇವರ ವರದಿಯ ಪ್ರತಿಯನ್ನು ನಾವು ಕಳಿಸಿಕೊಟ್ಟು ಅವರ ಒಂದು ಕಾಮೆಂಟ್ಸನ್ನು ತೆಗೆದುಕೊಂಡು ಆಮೇಲೆ ನಾವು ಅದರಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಅದು ಹೊರತುಪಡಿಸಿದರೆ ನಾನು ಪತ್ರಿಕಾ ಅಂದರೆ ಮಾಧ್ಯಮದ ಸ್ನೇಹಿತರಲ್ಲಿ ಅತಿ ಮುಖ್ಯವಾಗಿ ಕೇಳಿಕೊಳ್ಳುವುದೇನೆಂದರೆ, ನಮ್ಮಲ್ಲಿ ಆನ್ಲೈನ್ ಮೂಲಕ ದೂರು ದಾಖಲಿಸಲಿಕ್ಕೆ ವ್ಯವಸ್ಥೆ ಇದೆ. ವೈಯಕ್ತಿಕವಾಗಿ ಬಂದು ದೂರನ್ನು ಕೊಡ್ಬೋದು ಅಥವಾ ರಿಜಿಸ್ಟರ್ಡ್ ಕೋರ್ಟ್ ಮೂಲಕ ದೂರನ್ನು ಕೊಡ್ಬೋದು. ದೂರುದಾರರು ಅವರ ಮೊಬೈಲ್ ನಂಬರು ಮತ್ತು ಆಧಾರ್ ಕಾರ್ಡ್ ಪ್ರತಿಯನ್ನು ನಮಗೆ ಕೊಡಲೇಬೇಕು ದೂರು ದಾಖಲಿಸುವಾಗ. ಇದಲ್ಲದೆ ನಮ್ಮಲ್ಲಿ ಸ್ವಯಂ ಪ್ರೇರಿತ ದೂರುಗಳನ್ನು ದಾಖಲು ಮಾಡುವಂಥ ಒಂದು ಕ್ರಮ ಇದೆ. ಆ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಲಿಕ್ಕೆ ಮಾಧ್ಯಮದಲ್ಲಿ ಬರುವಂಥ ವರದಿಗಳ ಆಧಾರದಲ್ಲಿ ನಾವು ದೂರುಗಳನ್ನು ದಾಖಲು ಮಾಡ್ತೇವೆ. ಹಾಗಾಗಿ ಮಾಧ್ಯಮದ ಸ್ನೇಹಿತರಿಗೆ ಅಂದರೆ ವರದಿಗಾರರಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ಈ ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುವುದನ್ನು ತಡೆಗಟ್ಟುವಲ್ಲಿ ತಮ್ಮ ಪಾತ್ರವು ಕೂಡ ಬಹಳ ಮುಖ್ಯವಾಗಿದೆ. ತಾವು ಈ ಜಿಲ್ಲೆಗಳಲ್ಲಿ ಎಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳುವುದನ್ನು ತಮ್ಮ ಪತ್ರಿಕೆಯಲ್ಲಿ ಅಥವಾ ಮಾಧ್ಯಮದಲ್ಲಿ ಪ್ರಕಟಿಸಿದರೆ ಅಥವಾ ಆ ಬಗ್ಗೆ ವರದಿ ಮಾಡಿದರೆ ನಾವು ಅದನ್ನು ಸ್ವಯಂ ಪ್ರೇರಿತ ದೂರಾಗಿ ದಾಖಲಿಸಿಕೊಂಡು ಅಧಿಕಾರಿಗಳಿಂದ ವರದಿ ಕೇಳಿ ಆ ಪ್ರಕರಣವನ್ನು ಇತ್ಯರ್ಥ ಮಾಡ್ತೇವೆ. ನಮ್ಮಲ್ಲಿ ರಾಜ್ಯ ಮಟ್ಟದ ಎಲ್ಲ ಪತ್ರಿಕೆಗಳು ನಮ್ಮ ಆಯೋಗಕ್ಕೆ ಬರ್ತಾ ಇದೆ. ಅಲ್ಲಿ ನಾವು ಬಂದಂಥ ವರದಿಯನ್ನು ಆಧರಿಸಿ ದೂರು ದಾಖಲು ಮಾಡುವಂಥ ಒಂದು ಪದ್ಧತಿ ನಡೀತಾ ಇದೆ. ಕೊಂಡು ಪ್ರಕರಣವನ್ನು ಇತ್ಯರ್ಥಪಡಿಸ್ತೇವೆ. ಇವತ್ತು ನಾವು ಇಲ್ಲಿ ಸುಮಾರು 8 ಹಾಸ್ಟೆಲ್ಗಳಿಗೆ ಭೇಟಿ ನೀಡಿದ್ದೇವೆ, ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿದ್ದೇವೆ, ಬಸ್ ಸ್ಟ್ಯಾಂಡಿಗೆ ಭೇಟಿ ನೀಡಿದ್ದೇವೆ, ಒಂದು ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡಿದ್ದೇವೆ, ಒಂದು ಡಿಸ್ಟ್ರಿಕ್ಟ್ ಜೈಲಿಗೆ ಕೂಡ. ಈ ಭೇಟಿಯ ಸಂದರ್ಭದಲ್ಲಿ ಹಾಸ್ಪಿಟಲ್ಗೆ ನಾವು ಹೋದಂಥ ಸಂದರ್ಭದಲ್ಲಿ ನಿಮ್ಮ ಸಹೋದ್ಯೋಗಿ ಕೆಲವು ಪತ್ರಕರ್ತ ಮಿತ್ರರು ಅಲ್ಲಿ ಹಾಜರಿದ್ದರು. ಅವರಲ್ಲಿ ಕೂಡ ನಾವು ಕೇಳಿದ್ದೇವೆ. ಅವರ ಸಮಕ್ಷಮವೇ ರೋಗಿಗಳನ್ನೆಲ್ಲ ಅಥವಾ ಆ ರೋಗಿಗಳ ಪರವಾಗಿ ಅವರ ಅಟೆಂಡರ್ಗಳನ್ನು ಅವರನ್ನು ಅಟೆಂಡ್ ಮಾಡಲಿಕ್ಕೆ ಬಂದವರನ್ನು ಅಲ್ಲಿ ವಿಚಾರಣೆ ಮಾಡಿದ್ದೇವೆ. ಅಲ್ಲಿ ಯಾವುದೇ ರೀತಿಯ ದೂರುಗಳು ನಮಗೆ ಬರಲಿಲ್ಲ. ನಾವು ಮಾಧ್ಯಮದ ವರದಿಗಾರರಿಗೆ ಕೂಡ ಕೇಳಿದೆವು ಯಾವುದಾದ್ರು ದೂರುಗಳಿದೆಯಾ ಅಂತ. ಒಂದು MRI ಸ್ಕ್ಯಾನಿಂಗ್ ಮೆಷಿನ್ ಇಲ್ಲ ಅಂತ ಹೇಳೋದನ್ನೊಂದು ಹೇಳಿದರು. ಅದಕ್ಕೆ CSR
ಫಂಡನ್ನು ಯೂಸ್ ಮಾಡಿಕೊಂಡು ತೆಗೆದುಕೊಳ್ಳಲಿಕ್ಕೆ ಅಥವಾ ರಾಜ್ಯದಿಂದ ಅನುದಾನವನ್ನು ಪಡೆದುಕೊಂಡು MRI ಸ್ಕ್ಯಾನಿಂಗ್ ಮೆಷಿನ್ ಅನ್ನು ಹಾಕಿಕೊಳ್ಳಿಕ್ಕೆ ಕ್ರಮ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿ ಅವರಿಗೆ ಹೇಳಿದ್ದೇವೆ. ನಾವು ಕೂಡ ನಮ್ಮ ವರದಿಯಲ್ಲಿ ಆ ಬಗ್ಗೆ ಶಿಫಾರಸನ್ನು ಮಾಡುತ್ತೇವೆ. ಅದು ಬಿಟ್ಟರೆ ಅಲ್ಲಿ ವಾಚ್ಮ್ಯಾನ್ಗಳ ಕೊರತೆ ಇದೆ. ಅಂದರೆ 2 ವಾಚ್ಮ್ಯಾನ್ ಹುದ್ದೆಗಳು ಮಾತ್ರ ಇದೆ ಅಂತೆ ಇಡೀ ಹಾಸ್ಪಿಟ್ಲಿಗೆ. ಅದು ಸುಮಾರು 10-12 ಆದರೂ ವಾಚ್ಮ್ಯಾನ್ಗಳು ಬೇಕು ಅಂತ ಹೇಳ್ತಾರೆ. ಶಿಫ್ಟಲ್ಲಿ ಅವರು ಕೆಲಸ ನಿರ್ವಹಿಸಬೇಕು. ಮತ್ತು ಅದು 5 ಎಕರೆ ಪ್ರದೇಶದಲ್ಲಿ ವಿಶಾಲವಾದ ಏರಿಯಾದಲ್ಲಿ ಹಾಸ್ಪಿಟ್ಲ್ ಇರುವ ಕಾರಣ ಸದ್ಯಕ್ಕೆ ಹೋಮ್ ಗಾರ್ಡ್ಸನ್ನು ಡೆಪ್ಯೂಟ್ ಮಾಡಲಿಕ್ಕೆ ಸಾಧ್ಯವಾ ಎಂಬ ಬಗ್ಗೆ SP ಅವರಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಅದು ಹೊರತುಪಡಿಸಿದರೆ ಹಾಸ್ಪಿಟಲಲ್ಲಿ ಬೇರೇನು ದೂರುಗಳು ಬರಲಿಲ್ಲ. ಜೈಲಲ್ಲಿ ಅಂತೂ ಯಾವುದೇ ಇರೆಗ್ಯುಲಾರಿಟೀಸ್ ನಮಗೆ ಕಾಣಲಿಲ್ಲ. ಬಸ್ ಸ್ಟ್ಯಾಂಡ್ನಲ್ಲಿ ಮಾತ್ರ ನಿಗದಿತ ಸಮಯಕ್ಕೆ ಬಸ್ಗಳು ಬರ್ತಾ ಇಲ್ಲ ಅಂತ ಬಹಳಷ್ಟು ದೂರುಗಳು ಕೊಟ್ಟರು. ಆ ಬಗ್ಗೆ ಡಿವಿಷನ್ ಕಂಟ್ರೋಲಲ್ಲಿ ಕೇಳಿದ್ರು. ಹೊಸದಾಗಿ 2 ಇತ್ತೀಚೆಗಷ್ಟೇ ಬಂದಿದ್ದೇನೆ ಅಂತ ಹೇಳಿದರು. ಅದರ ಬಗ್ಗೆ ಕ್ರಮ ವಹಿಸ್ತೇನೆ ಅಂತಲೂ ಹೇಳಿದ್ದಾರೆ. ಸಮಯ ಪಾಲನೆ ಮಾಡ್ತಾ ಇಲ್ಲ ಅಂತ ಬಸ್ಸುಗಳು, ಬಹಳಷ್ಟು ಜನ ಕಾಯ್ತಾ ಇದ್ರು. ಇನ್ನೊಂದು, ಅಲ್ಲಿ ಟಾಯ್ಲೆಟ್ಸ್ ಎಲ್ಲ ಸ್ವಲ್ಪ ಸ್ಮೆಲ್ ಬರ್ತಾ ಇದೆ, ಸರಿಯಾಗಿ ಕ್ಲೀನ್ ಆಗ್ತಾ ಇಲ್ಲ ಅಂತ ಹೇಳಿ, ನೀರು ಬರ್ತಾ ಇದೆ ಆದರೆ ಸರಿಯಾಗಿ ಕ್ಲೀನ್ ಮಾಡ್ತಾ ಇಲ್ಲ ಅಂತ ಹೇಳೋದೊಂದು ಪಾಯಿಂಟನ್ನು ಅಬ್ಸರ್ವ್ ಮಾಡಿದ್ದೇವೆ. ಅದರ ಬಗ್ಗೆ ಕೂಡ ಕ್ರಮ ತೆಗೆದುಕೊಳ್ಳಿಕ್ಕೆ ಅವರಿಗೆ ಹೇಳಿದ್ದೇವೆ. ಹಾಸ್ಟೆಲ್ಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳ ಹತ್ರ ಕೂಡ ವಿಚಾರಣೆ ಮಾಡಿದ್ದೇವೆ ನಾವು. ಅವರಿಂದ ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ಗಳು ಬರಲಿಲ್ಲ. ಆದರೂ ಯಾವ ರೀತಿ ಇನ್ನೂ ಸರ್ವಿಸನ್ನು ಇಂಪ್ರೂವ್ ಮಾಡ್ಬೋದು ಎಂಬ ಬಗ್ಗೆ ಕೆಲವು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದೇವೆ. ಅಲ್ಲಿ ಯಾರಿಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಆ ವಿಕ್ಟಿಮೇ ಏನಾದ್ರು ನಮಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಇಲ್ಲ. ಅವರ ಪರವಾಗಿ ಯಾರು ಕೂಡ ದೂರನ್ನು ಕೊಡಲಿಕ್ಕೆ ಅವಕಾಶ ಇದೆ.